ಸ್ವಾಗತ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯ, ಶ್ರೀ ಕ್ಷೇತ್ರ ಸಿಗಂದೂರಿನ ಬಗ್ಗೆ ಮಾಹಿತಿ ಹಾಗೂ ಹೊಸದಾಗಿ ನಿರ್ಮಾಣವಾಗಿರುವ ಸಿಗಂದೂರು ಸೇತುವೆ, ದೇಶದ ಕೇಬಲ್ ಆಧಾರಿತ ಸೇತುವೆಗಳಲ್ಲಿ ಎರಡನೇ ಅತಿ ಉದ್ದದ ಸೇತುವೆ ಬಗ್ಗೆ ಮಾಹಿತಿ ಪಡೆಯೋಣ. ಪೂರ್ಣ ಮಾಹಿತಿಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸಿಗಂದೂರು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಒಂದು ಯಾತ್ರಾ ಸ್ಥಳವಾಗಿದೆ. ಇಲ್ಲಿ ತಾಯಿ ಚೌಡೇಶ್ವರಿ ಅಮ್ಮನವರು ಸಿಗಂದೂರೇಶ್ವರಿ ಎಂಬ ಹೆಸರಿನಿಂದ ಭಕ್ತರ ಆರಾಧನೆಯಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಮನೆ ಮಾತಾಗಿದ್ದಾರೆ. ಈ ಕ್ಷೇತ್ರವನ್ನು 18ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಹಾಗೂ ಮಕರ ಸಂಕ್ರಾಂತಿ ಸಮಯದಲ್ಲಿ ಇಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತದೆ. ಸಿಗಂದೂರು ಚೌಡೇಶ್ವರಿ ದೇವಿಯು ಸಾಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಳ್ಳತನ ಹಾಗೂ ದರೋಡೆಗಳಿಂದ ಕಾಪಾಡುವ ದೇವತೆಯಾಗಿ ಶ್ರೀರಕ್ಷಿಯಾಗಿ ಸಿಗಂದೂರು ಚೌಡೇಶ್ವರಿ ಅಮ್ಮನವರು ರಕ್ಷಣೆ ಮಾಡುತ್ತಿದ್ದಾರೆ. ಸಿಗಂದೂರು ಸುಮಾರು ಸಾಗರದಿಂದ 42 ಕಿಲೋಮೀಟರ್ ದೂರದಲ್ಲಿದೆ. ನಾಡಿಗೆ ಬೆಳಕು ನೀಡಬೇಕೆಂದು ಸ್ವಾತಂತ್ರ್ಯ ನಂತರದಲ್ಲಿ ಮೈಸೂರಿನ ಅರಸರು ಶರಾವತಿ ನದಿಗೆ ಲಿಂಗನಮಕ್ಕಿ ಎಂಬಲ್ಲಿ ಅಣೆಕಟ್ಟೆ ನಿರ್ಮಾಣ ಮಾಡಿದರು. ಆಗ ಸಾಗರ ತಾಲೂಕಿನ ಕೂಳೂರು ಭಾಗದಿಂದ ತುಮರಿ, ಬ್ಯಾಕೋಡು ಭಾಗದ ರಸ್ತೆ ಮುಳುಗಡೆಯಾಗಿ ಈ ಭಾಗದ ಜನರಿಗೆ ರಸ್ತೆ ಸಂಪರ್ಕವೇ ಇಲ್ಲದಂತಾಗಿತ್ತು. ಈ ಭಾಗದ ಜನಸಾಗರ ಪೇಟೆ ನೋಡಬೇಕೆಂದರೆ ಸುಮಾರು 80 ಕಿಲೋಮೀಟರ್ ದೂರ ಸುತ್ತಿ ಬಳಸಿ ಬರಬೇಕಿತ್ತು. ನಂತರ ಹಿನ್ನೀರಿಗೆ ಲಾಂಚ್ ವ್ಯವಸ್ಥೆ ಬಂದಿತು. ಆದರೂ ಸಹ ಈ ಭಾಗದ ಜನರಿಗೆ ರಾತ್ರಿ ವೇಳೆ ತುರ್ತು ಸೇವೆಗೆ ಸಾಗರ ಶಿವಮೊಗ್ಗಕ್ಕೆ ಬರಲು ಕಷ್ಟವಾಗುತ್ತಿತ್ತು. ರಾತ್ರಿ ವೇಳೆ ಲಾಂಚ್ ಸೇವೆ ಇರುತ್ತಿರಲಿಲ್ಲ. ಇದು ಜಿಲ್ಲಾ ಮುಖ್ಯ ರಸ್ತೆ ಆಗಿತ್ತು. ಜೊತೆಗೆ ವನ್ಯಜೀವಿ ಅರಣ್ಯ ಪ್ರದೇಶವೂ ಆಗಿದ್ದ ಕಾರಣ ಸೇತುವೆ ನಿರ್ಮಾಣಕ್ಕೆ ಸಾಧ್ಯವಾಗಿರಲಿಲ್ಲ. ಈ ರಸ್ತೆಯ ಮೂಲಕ ಸಿಗಂದೂರು ಹಾಗೂ ಕೊಲ್ಲೂರಿಗೆ ಸಂಪರ್ಕ ಕಲ್ಪಿಸುವ ಸಲುವಾಗಿ ಜಿಲ್ಲಾ ಮುಖ್ಯ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಿ, ಅಲ್ಲದೆ ಕೇಂದ್ರದ ವನ್ಯಜೀವಿ ವಿಭಾಗದಿಂದ ರಸ್ತೆ ನಿರ್ಮಾಣಕ್ಕೆ ಅನುಮತಿ ಪಡೆದು 2010ರಲ್ಲಿ ಶರಾವತಿ ಹಿನ್ನೀರಿಗೆ ಸೇತುವೆ ನಿರ್ಮಾಣಕ್ಕೆ ಪ್ರಯತ್ನ ನಡೆಸಲಾಗಿತ್ತು. ಈ ಕಾಮಗಾರಿಯನ್ನು 2018ರಲ್ಲಿ ಕೇಂದ್ರ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿಯವರು ನಿರ್ಮಾಣದ ಪ್ರಾರಂಭ ಮಾಡಿದ್ದು, ಸೇತುವೆ ನಿರ್ಮಾಣ 2025ರಲ್ಲಿ ಪೂರ್ಣಗೊಳಿಸಲಾಗಿದೆ. ಸಿಗಂದೂರು ಸೇತುವೆ ದೇಶದ ಕೇಬಲ್ ಆಧಾರಿತ ಸೇತುವೆಗಳಲ್ಲಿ ಎರಡನೇ ಅತಿ ಉದ್ದದ ಸೇತುವೆ ಎಂಬ ಖ್ಯಾತಿಗೆ ಪಾತ್ರವಾಗಲಿದೆ. ಅಂಬಾರಗೋಡ್ಲು ಕಳಸವಳ್ಳಿ ಸೇತುವೆ ಎಂದೇ ಕರೆಯಲಾಗುವ ಸಿಗಂದೂರು ಸೇತುವೆ ಕೇಂದ್ರದ ಭೂ ಸುಧಾರಣಾ ಇಲಾಖೆಯವರು ಇಲ್ಲಿಯವರೆಗೂ ಈ ಕೇಬಲ್ ಸ್ಟೇಡ್ ಬ್ರಿಡ್ಜ್ ತಂತ್ರಜ್ಞಾನದಲ್ಲಿ 8 ಸೇತುವೆಗಳಿಗೆ ಅನುಮತಿ ನೀಡಿದ್ದಾರೆ. ಇದು 8ನೇಯದು. ನಿತಿನ್ ಗಡ್ಕರಿ ಅವರಿಂದ ಹಾಗೂ ಇತರ ಗಣ್ಯರು ಉಪಸ್ಥಿತಿಯಲ್ಲಿ ಉದ್ಘಾಟಿಸಲಾಗಿದೆ. ಈ ಸೇತುವೆಯ ನಿರ್ಮಾಣದ ಹಿಂದೆ ಅನೇಕ ಶ್ರಮಿಕ ವರ್ಗದವರ ಶ್ರಮ ಅಡಗಿದೆ. ಬಯಲು ಸೀಮೆ, ಮಲೆನಾಡು ಹಾಗೂ ಕರಾವಳಿಯನ್ನು ಬೇಸೆಯುವ ಭಾಗವಾಗಿ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ ಸೇತುವೆ ನಿರ್ಮಾಣಗೊಂಡಿದೆ. ಸೇತುವೆ ನಿರ್ಮಾಣದಿಂದ ದಶಕಗಳ ಕನಸು ನನಸಾಗಿದೆ. ಸೇತುವೆಯ ವಿಶೇಷತೆ ಮಾಹಿತಿಯಂದೇ ಕೇಬಲ್ ಸ್ಟೇಡ್ ಟೆಕ್ನಾಲಜಿಯ ಸೇತುವೆಯಲ್ಲಿ 4 ಪೈಲಾನ್ಗಳಿರುತ್ತವೆ. ಅಂದರೆ 4 ಫೌಂಡೇಶನ್ ಮೇಲೆ ನಿರ್ಮಾಣ ಮಾಡುವುದು. ಫೌಂಡೇಶನ್ ಮೇಲೆ ಪೈಲಾನ್ ಹಾಕಿ ಅದಕ್ಕೆ ಕೇಬಲ್ ಅಳವಡಿಸಲಾಗುತ್ತದೆ. ಸೇತುವೆಯ 70% ಭಾರವನ್ನು ಈ ಕೇಬಲ್ಗಳು ಹಿಡಿದುಕೊಳ್ಳುವ ವಿನ್ಯಾಸವಾಗಿದೆ. ಈ ಸೇತುವೆಯ ಒಟ್ಟು ಉದ್ದ 2.4 ಕಿಲೋಮೀಟರ್. ಇದು 17 ಪಿಯರ್ಗಳು ಮತ್ತು 2 ಅಬಟ್ಮೆಂಟ್ಗಳನ್ನು ಒಳಗೊಂಡಿದೆ. ಪ್ರಾರಂಭದಲ್ಲಿರುವ ಒಂದು ಗೋಡೆಗೆ A1 ಹಾಗೂ ಕೊನೆಯ ಗೋಡೆಗೆ A2 ಅಂತಾರೆ. ಇವುಗಳ ಮಧ್ಯದಲ್ಲಿ ಬರುವ ಗೋಡೆಗಳಿಗೆ ಪಿಯರ್ ಎಂದು ಕರೆಯುತ್ತಾರೆ. ಸೇತುವೆಯ 17 ಪಿಯರ್ಗಳಿಗೆ ಫೌಂಡೇಶನ್ ಮಾಡುವಾಗ ಒಟ್ಟು 165 ಪೈಲ್ಸ್ ಹಾಕಿ ನಿರ್ಮಾಣ ಮಾಡಲಾಗಿದೆ. 604 ಸೆಗ್ಮೆಂಟ್ ಜೋಡಣೆ. ಸೆಗ್ಮೆಂಟಲ್ ಬಾಕ್ಸ್ ಕಾರಿಡಾರ್ ಕಮ್ ಬ್ಯಾಲೆನ್ಸ್ ಹ್ಯಾಟಿಲಿವರ್ ಎಕ್ಸ್ಟ್ರಾ ಡೋರ್ ಸ್ಟೇಬಲ್ ಬ್ರಿಡ್ಜ್ ಎಂದು ಇಂಗ್ಲಿಷ್ನಲ್ಲಿ ಕರೆಯುತ್ತಾರೆ.
ಸೆಗ್ಮೆಂಟಲ್ ಬಾಕ್ಸ್ ಕಾರಿಡಾರ್ನಲ್ಲಿ ಒಂದೊಂದು ಸೆಗ್ಮೆಂಟ್ 3.5 ಮೀಟರ್ ಅಗಲ ಹಾಗೂ ಎತ್ತರ 3.5 ಇಂದ 8.5 ಮೀಟರ್ ತನಕ ಇರುತ್ತದೆ. ಇವುಗಳನ್ನು ಮುಂಚೆಯೇ ತಯಾರು ಮಾಡಿಕೊಂಡು ಇಟ್ಟಿರುತ್ತಾರೆ. ಹೀಗೆ 604 ಸೆಗ್ಮೆಂಟ್ ತಯಾರು ಮಾಡಿಕೊಂಡು ಜೋಡಿಸಲಾಗಿದೆ. ಕೇಬಲ್ ಅಳವಡಿಸಲಾಗಿದೆ. ಪೈನಾಲ್ ಹಾಕಿದ ಮೇಲೆ ಅವುಗಳ ಮೇಲೆ ಮೆಟಲ್ ಫ್ರೇಮ್ ಹಾಕಲಾಗಿದೆ. ಸಿಗಂದೂರು ಶಕ್ತಿ, ಶ್ರದ್ಧೆ ಮತ್ತು ಶ್ರೇಷ್ಠತೆಯ ಸಂಕೇತ. ಈ ಪವಿತ್ರ ಭೂಮಿಯಲ್ಲಿ ತಾಯಿ ಚೌಡೇಶ್ವರಿ ಅಮ್ಮನವರ ದರ್ಶನ ಮಾತ್ರವಲ್ಲ, ಅವರು ನೀಡುವ ಆಧ್ಯಾತ್ಮಿಕ ಶಕ್ತಿ ಹಾಗೂ ಭಕ್ತರಲ್ಲಿ ಹುಟ್ಟುವ ನಂಬಿಕೆ ನಮ್ಮನ್ನು ರೋಮಾಂಚನಗೊಳಿಸುತ್ತದೆ. ಮತ್ತೊಂದೆಡೆ ನೂರಾರು ಜನರ ಕನಸುಗಳನ್ನೇ ಹತ್ತಿರ ತಂದಿರುವ ದೇಶದ 2ನೇ ಅತಿ ಉದ್ದದ ಕೇಬಲ್ ಸೇತುವೆ. ಒಮ್ಮೆ ಕಾಲದಲ್ಲಿ ಕಪ್ಪು ಕತ್ತಲಿನಲ್ಲಿ ಲಾಂಚ್ ಕಾಯುತ್ತಿದ್ದ ಗ್ರಾಮಸ್ಥರು ಇಂದು ಬೆಳಗಿನ ನಡಿಗಿನಲ್ಲೂ ದೇವಾಲಯ ತಲುಪಬಹುದು. ಆ ಸೇತುವೆಯ ದಸೆ. ಇದು ಕೇವಲ ಇಂಜಿನಿಯರಿಂಗ್ ಮಿರಾಕಲ್ ಅಲ್ಲ, ಇದು ಭಕ್ತಿಯ ದಾರಿ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಶ್ರದ್ಧೆ, ವಿಜ್ಞಾನ ಮತ್ತು ಜನತೆಯ ಭರವಸೆ, ಈ 3 ಒಟ್ಟಿಗೆ ಸೇರುವ ಸ್ಥಳವೇ ಸಿಗಂದೂರು. ಇಲ್ಲಿ ಪ್ರತಿ ಹೆಜ್ಜೆ ಭಕ್ತಿಯಿಂದ ಕೂಡಿದೆ, ಪ್ರತಿ ನೋಟ ಶ್ರದ್ಧೆಯ ಚಿಹ್ನೆ. ನೀವು ಭೇಟಿ ನೀಡಿದರೆ ಹೃದಯ ತುಂಬಿ ಬರುತ್ತದೆ. ನಾನು ವಿಡಿಯೋ ಮಂಜು. ಮತ್ತೆ ಭೇಟಿ ಮಾಡೋಣ ಇಂಥ ಪ್ರಸಿದ್ಧವಾದ ತಾಣಗಳಲ್ಲಿ.